ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮಾಭಿವೃದ್ಧಿ ಬ್ಯಾಂಕಿನಿಂದ ರೈತರಿಗೆ ನೀಡುವ ಸಾಲದ ಮೊತ್ತವನ್ನು ಹೆಚ್ಚಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಸೋಮವಾರ ಡಿಸಿಸಿ ಬ್ಯಾಂಕ್ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮಾಭಿವೃದ್ಧಿ ಸಂಘ ರೈತರಿಗೆ ಹೆಚ್ಚಿನ ಆದಾಯ ನೀಡಬೇಕು. ಆದರೆ ಇವುಗಳು ರೈತರಿಗೆ 20 ರಿಂದ 40 ಸಾವಿರ ರೂಪಾಯಿವರೆಗೆ ಮಾತ್ರ ಸಾಲ ನೀಡುತ್ತಿದ್ದಾರೆ ಎಂದು ರೈತರು ಆರೋಪಿಸಿದರು. ಜಾಗತಿಕ ವಿದ್ಯಮಾನಗಳಿಂದ ಕೃಷಿ ಉಪಕರಣಗಳು, ಗೊಬ್ಬರ ಹಾಗೂ ಔಷಧಿಗಳ ದರ ಹೆಚ್ಚಾಗಿರುವುದರಿಂದ ನಮ್ಮ ಕೃಷಿ ಚಟುವಟಿಕೆಗಳಿಗೆ 1.5 ಲಕ್ಷ ರೂಪಾಯಿ ಸಾಲ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಆರ್.ಬಿ. ಪಾಟೀಲ್, ಸೋಮು ರೇನಾಪುರೆ, ರಾಯಪ್ಪ ಕರಿಗಾರ್, ಬಾಳಪ್ಪ ಕಿಡಿದಾಳ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಧ್ಯವರ್ತಿ ಬ್ಯಾಂಕಿಗೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘಗಳ ಹಾಗೂ ಎಲ್ಲ ರೈತ ಸಂಘಗಳ ಒಕ್ಕೂಟದಿಂದ ಒಂದು ಮನವಿ ಪತ್ರ ಕೊಡಕ್ ಬಂದೇವಿ. ಏನಪ್ಪಾ ಅಂದ್ರ ಇವತ್ತು ಎಲ್ಲ ನಮ್ಮ ಬ್ಯಾಂಕಿನವರು ಕೆಲ ಭ್ರಷ್ಟರಿಗೆ, ಪ್ರಭಾವಿಗಳಿಗೆ ಸಿಕ್ಕಾಪಟ್ಟೆ 1 ಎಕರೆಗೆ 10 ಕೋಟಿ 20 ಕೋಟಿ ಗಂಟೆ ಕೊಡತಾರು. 12 ಎಕರೆಗೆ ಜೈಶೀಲ್ ಶೆಟ್ಟಿ ಅನ್ನೋರಿಗೆ ಇಲ್ಲೇ ಹುಕ್ಕೇರಿ ಅಲ್ಲ ಘಟಪ್ರಭಾದಲ್ಲಿ 120 ಕೋಟಿ ರೂಪಾಯಿ ಪ್ರಭಾವ ಬೀರಿ ಅವರು ಸೆರೆ ಮಾರೋರು. ಅದಕ್ಕೆ ಅವ್ರಿಗೆ 120 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ರೈತರಿಗೆ 25 ರಿಂದ 40 ಸಾವಿರ ರೂಪಾಯಿ ಕೊಡ್ತಾರ 1 ಎಕರೆಗೆ. 1 ಎಕರೆ ಕಬ್ಬು ಹಾಕಕ್ಕೆ ಎಷ್ಟು ಖರ್ಚು ಬರ್ತೈತಪ್ಪ ಅಂದ್ರ 60-70 ಸಾವಿರ ರೂಪಾಯಿ ಖರ್ಚು ಬರ್ತೈತಿ. ಅದಕ್ಕಾಗಿ ಇದೆಲ್ಲ ಹೋಗಲಾಡಿಸ್ಬೇಕಂತೇಳಿ ನಮ್ಮ ಒಕ್ಕೂಟದಿಂದ ರೈತ ಸಂಘದಿಂದ ನಮಗೆ ಕನಿಷ್ಠ 1 ರಿಂದ 1.5 ಲಕ್ಷ ರೂಪಾಯಿ ರೈತರಿಗೆ ಬೆಳೆ ಸಾಲವನ್ನ ಕೊಡ್ಬೇಕಂತೇಳಿ ಮನವಿ ಕೊಡಕ್ ಬಂದೇವಿ. ಆಮೇಲೆ ಇದೇನ 120 ಕೋಟಿ ರೂಪಾಯಿ ಸಾಲ ಕೊಟ್ಟಿದಾರಲ್ಲ, ಅದು ಯೋಗ್ಯ ತನಿಖೆ ಆಗ್ಬೇಕು. ಯಾರು ಕೊಟ್ಟಿದಾರು, ಯಾರ ರಾಜಕಾರಣಿಗಳು, ಯಾರ ಡೈರೆಕ್ಟರು, ವ್ಯವಸ್ಥಾಪಕ ನಿರ್ದೇಶಕರು ಕೊಟ್ಟಿದಾರಲ್ಲ, ಆ ತನಿಖೆ ಆಗ್ಬೇಕಂತೇಳಿ ನಮ್ಮ ಒತ್ತಾಯ ಐತಿ. ಇದಕ್ಕ 1.5 ಲಕ್ಷ ರೂಪಾಯಿ ನಮ್ಮ ಪ್ರತಿ ಎಕರೆಗೆ ನಮ್ಮ ರೈತರಿಗೆ PKP ಸೊಸೈಟಿಗಳಿಗೆ ಕೊಡ್ಬೇಕಂತೇಳಿ 1.5 ಲಕ್ಷ ರೂಪಾಯಿ ಕನಿಷ್ಠ ಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಮಾಡ್ಲಿಲ್ಲ ಅಂದ್ರ 8-10 ದಿವಸದೊಳಗ ನಾವು ಬ್ಯಾಂಕಿಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೇವೆ ಅಂತೇಳಿ ಈ ದಿಶೆ ಒಳಗೆ ಹೇಳಿಕ್ ಇಷ್ಟಪಡ್ತೇನೆ. ಈಗ 8 ದಿವಸ ಟೈಮ್ ಕೊಡ್ತೇವ್ರಿ ನಮ್ಮ ಒಕ್ಕೂಟದಿಂದ ಎಲ್ಲ. ಅದಕ್ಕಾಗಿ ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ಬೀರಪ್ಪ ದೇಶನವರು, ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘ ಒಕ್ಕೂಟ ರಾಜ್ಯಾಧ್ಯಕ್ಷ. ಕೃಷ್ಣ ಕಾಂಬಳೆ, KMM ಕನ್ನಡ ನ್ಯೂಸ್, ಬೆಳಗಾವಿ.